ಎಲ್ಲರಿಗೂ ಬನ್ನಿ ಗಣೇಶ ಏನ್ ಹೇಳ್ತಾರೆ ನೋಡೋಣ. ಹೊಸ ವರ್ಷ ಬಂದಾಯ್ತು, ಏನ್ ಬದಲಾವಣೆ ಬರಬಹುದು? ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ ಎನ್ನುವಂಥದ್ದನ್ನ ಗಣೇಶ ಹೇಳ್ತಿದ್ದಾರೆ. ಗ್ರಹಗತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ. ಆ ಬದಲಾವಣೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆನ ತರುತ್ತೆ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ, ಧನುರ್ಮಾಸ ಮಾರ್ಗಶಿರ ಮಾಸದ ಪೂಜೆನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದ್ರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಗಮನ ಎಲ್ಲ ನಿಮ್ಮ ಲೆಕ್ಕಪತ್ರಗಳ ಮೇಲೆ ಇರಲಿ, ಮತ್ತೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ಜೊತೆ ರಿಯೂನಿಯನ್ ಆಗುವಂಥದ್ದು, ಹಳೆ ಫ್ರೆಂಡ್ಸ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸಾಕಷ್ಟು ಒಂದಷ್ಟು ನೆಗೆಟಿವಿಟಿಯ ವೈಬ್ ಕೂಡ ಇದೆ ಇಲ್ಲಿ. ಅದನ್ನ ಸರಿಯಾದ ರೀತಿಯಲ್ಲಿ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕಾಗದ ಪತ್ರಗಳು, ಲೆಕ್ಕಪತ್ರಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಥಿಂಗ್ ಆಲ್ಬಮ್ಗೆ ಸಂಬಂಧಪಟ್ಟಂತ ಎನರ್ಜಿ ಕೂಡ ಇದೆ. ಯಾರ್ದು ವೆಡ್ಡಿಂಗ್ ಆಲ್ಬಮ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಯಾರೋ ಒಬ್ರು ಇಂಪಾರ್ಟೆಂಟ್ ಲೆಟರ್ ಬಂದಿದೆ, ಅದನ್ನ ಮರ್ತ್ ಬಿಟ್ಟು ಎಲ್ಲೋ ಇಟ್ಟಿದ್ದೀರಾ. ಆ ಇಂಪಾರ್ಟೆಂಟ್ ಮೆಸೇಜ್ ಅನ್ನ, ಲೆಟರ್ ಅನ್ನ ಚೆಕ್ ಮಾಡಿ ಅದಕ್ಕೆ ಸರಿಯಾದ ನಿರ್ಧಾರನ ತಗೊಳ್ಳಿ ಅದ್ರ ಬಗ್ಗೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೆ ಪ್ರೊಟೆಕ್ಷನ್ ಇದೆ. ಪ್ರಯಾಣದಲ್ಲಿ ಏನು ತೊಂದರೆ ಆಗದೆ ಇರೋ ಹಾಗೆ ಪ್ರೊಟೆಕ್ಷನ್ ಇದೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಪ್ರಾಕೃತಿಕ ವಿಕೋಪಗಳು, ಸುನಾಮಿ, ಸೈಕ್ಲೋನ್ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ಕೊಳ್ತಾ ಇದೆ. ಆದ್ರೂ ಕೂಡ ನಮ್ಗೆ ರಕ್ಷೆ ಅನ್ನೋದು ಇದೆ ಅನ್ನುವಂಥದ್ದು ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಈ ತಿಂಗಳ 31ರ ಒಳಗೆ ಏನೋ ಒಂದು ಪ್ರಮುಖವಾದಂಥ ನಿರ್ಧಾರನ ತಗೊಳ್ಳಿ ಎನ್ನುವಂಥದ್ದು ಇದೆ. ಎಸ್ಪೆಷಲಿ ಶತ್ರುಗಳ ವಿರುದ್ಧವಾಗಿ ಒಂದಷ್ಟು ನಿರ್ಧಾರನ ತಗೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ ಹಲ್ಲು ಮುರಿಬೇಕು, ಯಾರ ಹಲ್ಲುಗೆ ಏನ್ ಜಾಸ್ತಿ ಮಾಡ್ಬೇಕು ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಚಿನ್ನದ ಹಲ್ಲನ್ನ ಕೂಡ ಕಟ್ಟಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಆರೋಗ್ಯದ ವಿಚಾರವಾಗಿ ಒಂದಷ್ಟು ರಕ್ಷಣೆ ತಗೊಳ್ಳಿ ಅನ್ನುವಂಥದ್ದು ಇದೆ. ಆರೋಗ್ಯದ ಬಗ್ಗೆ ಒಂದಷ್ಟು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಸರಿಯಾದ ರೀತಿಯಲ್ಲಿ ಆಹಾರ ಸಿಗದಿರಾ, ಒಂದಷ್ಟು ಸುಸ್ತಾಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ. ಸರಿಯಾದ ರೀತಿಯಲ್ಲಿ ಆಹಾರನ ತಗೊಳ್ಳಿ, ಬೆಚ್ಚಗೆ ಇಡಿ ಅನ್ನುವಂಥದ್ದು ಇದೆ. ಟೇಕ್ ರೆಸ್ಟ್, ಜಸ್ಟ್ ಸರೆಂಡರ್ ಟು ಗಣೇಶ ಅಂಡ್ ಟೇಕ್ ರೆಸ್ಟ್. ಸೊ ಹಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ಡ್ಯಾಮ್ ಲೈಫ್ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ. ಇದು ಯಾರಿಗೆ ಅಂತ ಗೊತ್ತಿಲ್ಲ, ಬಟ್ ಆ ಥರ ಇದೆ. ನಿಮ್ಮ ಹರಕೆಗಳನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ನೀವು ತಯಾರಿದ್ದೀರಾ. ಗಣೇಶ 1 by 1 ನಿಮ್ಮ ಪ್ರಾರ್ಥನೆನೆಲ್ಲವನ್ನು ಕೂಡ ಮನಸ್ಸಿ ಈಡೇರಿಸಿ ಕೊಡ್ತಿದ್ದಾರೆ. ಸೊ ನಿಮ್ಮ ಟೈಮ್ ಟರ್ನ್ ಇವಾಗ ಬಂದಿದೆ. ಸೊ ಹಾಗಾಗಿ ಈಗ ನೀವು ರೆಡಿಯಾಗಿ ನಿಮ್ಮ ಹರಕೆಗಳನ್ನ ತೀರ್ಸೋದಕ್ಕೆ ಅನ್ನುವಂಥದ್ದು ಇದೆ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಫುಲ್ಫಿಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಯಾವ್ದನ್ನ ನೀವು ಎಷ್ಟೊಂದು ಹರಕೆ ಮಾಡ್ಕೊಂಡಿದ್ದೀರಾ, ಯಾವ ಹರಕೆನ ಈಡೇರಿಸ್ಬೇಕು, ಯಾವ ಹರಕೆನ ಫಸ್ಟ್ ಮಾಡ್ಬೇಕು, ಯಾವ ಹರಕೆನ ನಿಧಾನಕ್ಕೆ ಮಾಡಬಹುದು ಅಂತ ಗಣೇಶ ಲೆಕ್ಕ ಹಾಕ್ತಾ ಇದ್ದಾರೆ. ಸೊ ಹಾಗಾಗಿ ಅದಾದ್ಮೇಲೆ ನಿಮ್ಗೆ ಹೆಚ್ಚಿನ ಒಂದಷ್ಟು ಬದಲಾವಣೆನ ಮಾಡ್ಕೊಡ್ತಾರೆ ಗಣೇಶ ಅನ್ನುವಂಥದ್ದು ಇದೆ. ನಂಗೆ ಬಸವನ ಹುಳುಗೆ ಸಂಬಂಧಪಟ್ಟಂಗೆ ಒಂದಷ್ಟು ಎನರ್ಜಿ ಇದೆ. ನಂಗೆ ಅದೇನು ಅಂತ ಗೊತ್ತಿಲ್ಲ, ಸಮಥಿಂಗ್ ಅದೇನೋ ಅದರ ಎನರ್ಜಿ ಕಾಣಿಸ್ತಾ ಇದೆ. ಸೊ ಒಂದಷ್ಟು ಶಿವನ ದೇವಾಲಯ ಪತ್ತೆ ಆಗತ್ತೆ ಅನ್ನುವಂಥದ್ದು ಇತ್ತು, ಈಗಾಗಲೇ ಪತ್ತೆ ಆಗಿದೆ. ಸೊ ಮತ್ತೆ ಇನ್ನೊಂದಷ್ಟು ದೇವಾಲಯಗಳು ಪತ್ತೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಶಿವನ ದೇವಾಲಯಕ್ಕೆ ಹೋಗಿ ಅಭಿಷೇಕನ ಮಾಡ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಶಿವನಿಗೆ ರುದ್ರಾಭಿಷೇಕನ ಮಾಡಿಸಿ ಮೃತ್ಯುಂಜಯ ಪೂಜೆಯಿಂದ ಒಳ್ಳೆಯ ಫಲಗಳನ್ನ ಪಡ್ಕೊಂಡಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಪಾಸಿಟಿವ್ ಆಗಿ ನಿಮ್ಮ ಲೈಫ್ ಮುಂದುವರಿಯುತ್ತೆ ಅನ್ನುವಂಥದ್ದು ಇದೆ. ಈ ಗ್ರಹಣ, ಮುಂಬರುವಂತ ಗ್ರಹಣದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ.
ಎಲ್ಲೋ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮ ಜೀವನ ಪಾಸಿಟಿವ್ ಆಗಿ ಬದಲಾಗ್ತಾ ಇದೆ. 29ನೇ ತಾರೀಕು 29ನೇ ದಿನ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಅದ್ರ ಕಡೆ ಗಮನನ ಕೊಡಿ ಎನ್ನುವಂಥದ್ದು ಇದೆ. ನಂಬಿಕೆ ಇಟ್ರೆ ಪೂರ್ತಿಯಾಗಿ ನಂಬು ಮಗು ಅನ್ನುವಂಥದ್ದು ಇದೆ. ಎಷ್ಟು ಎಚ್ಚರಿಕೆ ಕೊಟ್ಟರು ಹೊಟ್ಟೆಯ ಆರೋಗ್ಯದ ಕಡೆ ಯಾರು ಗಮನನ ಕೊಟ್ಟಿಲ್ಲ, ಬೇಕು ಬೇಕು ಅಂತ ಆಟ ಆಡಿದ್ದಾರೆ. ಸೊ ಯಾರ್ಯಾರು ತಮ್ಮ ಪುರುಷ ಪ್ರಧಾನ ಸಮಾಜ, ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಕೆಲವರು ತಮ್ಮ ಒಂದು ಕೆಲವು ವರ್ಡ್ ಯೂಸ್ ಮಾಡೋದಕ್ಕೂ ಬೇಜಾರು, ಹೇಳಂಗೂ ಇಲ್ಲ, ಆತರ ತಮ್ಮ ಒಂದು ದರ್ಪನ ತೋರ್ಸೋದಕ್ಕೆ ದೌರ್ಜನ್ಯನ ಯಾರು ಮಾಡ್ತಿದ್ದಾರೆ, ಒಂದ್ ರೀತಿ ದೈಹಿಕವಾಗಿ ಯಾರಿಗೆ ತೊಂದರೆನ ಕೊಡ್ತಿದ್ದಾರೆ, ಎಸ್ಪೆಷಲಿ ಎನರ್ಜಿ ವೈಸ್ ಇರಬಹುದು ಅಥವಾ ರಿಯಲ್ ಆಗು ಇರಬಹುದು, ತುಂಬಾ ಕೆಟ್ಟ ರೀತಿಯಲ್ಲಿ ವರ್ತಿಸ್ತಾ ಯಾರು ಒಂದು ದೌರ್ಜನ್ಯನ ತೋರಿಸ್ತಾ ಇದ್ದಾರೆ ಅವರಿಗೆ ಅದರ ಬಗ್ಗೆ ಒಂದು ನಿರ್ಧಾರನ ತಗೊಳ್ಬೇಕಾಗತ್ತೆ ಅನ್ನುವಂಥದ್ದು ಇದೆ. ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ನಂಗೆ, ಬಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಒಂದು ರೀತಿ ಕೆಟ್ಟ ರೀತಿಯಲ್ಲಿ ದೈಹಿಕವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಅವ್ರ ಮೇಲೆ ಅಧಿಕಾರನ ಚಲಾಯಿಸ್ತಾ ತಾನು ಹೆಚ್ಚು ಅಂತ ತೋರಿಸ್ಕೊಳ್ತಿರುವಂತ ವ್ಯಕ್ತಿಗೆ ತಕ್ಕ ಶಾಸ್ತಿ ಆಗ್ಲಿ ಅನ್ನುವಂಥದ್ದು. ಒನ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಕಾಮುಕರಿಗೆ ತಕ್ಕ ಶಾಸ್ತಿ ಆಗ್ಬೇಕು, ಕಾಮುಕರಿಗೆ ಒಂದಷ್ಟು ಬಿಸಿ ಮುಟ್ಟಿಸ್ಬೇಕು ಅನ್ನುವಂಥದ್ದು ಇದೆ. ಯಾವ ವಿಚಾರಕ್ಕೆ ಅನ್ನೋದು ನಂಗೆ ಗೊತ್ತಿಲ್ಲ, ಬಟ್ ಇದ್ರ ಬಗ್ಗೆ ಒಂದು ಮೇಜರ್ ಡಿಸಿಷನ್ ತಗೊಳ್ಬೇಕು ನೀವು ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಯಾರಾದ್ರೂ ಈ ತರ ಹೆಣ್ಣು ಮಕ್ಕಳ ಮೇಲೆ, ಎಸ್ಪೆಷಲಿ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ 3 ವರ್ಷ 5 ವರ್ಷ ಈ ತರ ಮಕ್ಕಳ ಮೇಲೆಲ್ಲ ತೊಂದರೆನ ಮಾಡ್ತಾ ಇರೋರು, ಅಥವಾ ನಿಮ್ಮ ಮೇಲೆ ಏನಾದ್ರು ತೊಂದರೆ ಮಾಡ್ತಿದ್ರೆ, ಅಥವಾ ನಿಮ್ಮ ಒಂದಷ್ಟು ಫೋಟೋಸ್ನ ಇಟ್ಕೊಂಡು ದುರ್ಬಳಕೆ ಮಾಡ್ಕೊಳ್ತಿದ್ರೆ, ಒಂದಷ್ಟು ಸೈಬರ್ ವಿಚಾರದಲ್ಲಿ ಆನ್ಲೈನ್ ವಿಚಾರದಲ್ಲಿ ಸಮಸ್ಯೆನ ಮಾಡ್ತಿದ್ರೆ, ಸೊ ಗೌರ್ಮೆಂಟ್ ಹೊಸ ರೂಲ್ಸ್ ಹೊಸ .coms ಎಲ್ಲ ಇದೆ. ಸೊ ಅಲ್ಲಿ ಹೋಗಿ ಸೈಬರ್ ಕ್ರೈಮಿಗೆ ನೀವು ಸಾಕ್ಷಿನ ಕೊಡಿ, ಅದರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಮತ್ತೆ ನಿಮ್ಮ ಐಡೆಂಟಿಟಿ ಹೇಳ್ಕೊಳ್ಬೇಕಾದಂತ ಅಗತ್ಯನೂ ಇಲ್ಲ. ನೀವು ಒಂದಷ್ಟು ಎವಿಡೆನ್ಸ್ ಸಬ್ಮಿಟ್ ಮಾಡಿದ್ರೆ ಆಯ್ತು. ಸೊ ಅವರಿಗೆ ತಕ್ಕ ಶಾಸ್ತಿ ಮಾಡ್ತಾರೆ. ಮತ್ತೆ ಕೆಲವರು ನಿಮ್ಮ ಫೋಟೋಸ್ನ ಇಟ್ಕೊಂಡು ನಿಮ್ಗೆ ಏನಾದ್ರು ಬ್ಲಾಕ್ ಮೇಲ್ ಮಾಡ್ತಿದ್ರೆ, ನೀವು ಅದು ಮರ್ತೋಯ್ತು, ಯಾವುದೋ ಒಂದು ಗೌರ್ಮೆಂಟ್ ಒಂದು ಸೈಬರ್ದು .com ಇದೆ, ಅಲ್ಲಿ ಹೋಗಿ ನೀವು ಲಾಗಿನ್ ಆಗಿ ನಿಮ್ಮ ಫೋಟೋನ ಅಲ್ಲಿ ಹಾಕಿ ನಿಮ್ಮ ಸಮಸ್ಯೆನ ಸಬ್ಮಿಟ್ ಮಾಡಿದ್ರೆ, ಇಡೀ ಯಾವುದೇ ಫೋನಲ್ಲಿ ಇರ್ಲಿ ಅಥವಾ ಯಾವುದೇ ಲ್ಯಾಪ್ಟಾಪ್ ಅಲ್ಲಿ ಇರ್ಲಿ ಅಥವಾ ಯಾವುದೇ ಡಿಜಿಟಲ್ ಅಲ್ಲಿ ಮಾಹಿತಿಲಿ ನಿಮ್ಮ ಫೋಟೋ ಇದ್ರೆ ಅದೆಲ್ಲಾ ಕಡೆಯಿಂದಾನು ಅವರು ಡಿಲೀಟ್ ಮಾಡ್ತಾರೆ. ಅದನ್ನ ಡಿಲೀಟ್ ಮಾಡೋದ್ರಿಂದ ನೀವು ಸೇಫ್ ಆಗ್ತೀರಾ, ಸೇಫರ್ ಝೋನಿಗೆ ಬರ್ತೀರಾ. ಮತ್ತೆ ಯಾರ್ಯಾರು ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ, ಸೊ ಒಳ್ಳೆ ಉದ್ದೇಶಕ್ಕೆ ಕೆಟ್ಟ ಉದ್ದೇಶಕ್ಕೆ ಅನ್ನುವಂಥದ್ದು ಏನೂ ಇಲ್ಲ. ಯಾರಾದ್ರೂ ಬ್ಲಾಕ್ ಮೇಲ್ ಮಾಡ್ತಾರೆ ಅಂದ್ರೆ ಅದನ್ನ ಕೆಟ್ಟ ಉದ್ದೇಶಕ್ಕಷ್ಟೇ ಮಾಡ್ತಾರೆ. ಅಥವಾ ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಿಮ್ಗೆ ಅದು ಸರಿ ಅನ್ಸಿದ್ರೆ ನೀವು ಆ ಆಕ್ಷನ್ ಅನ್ನ ತಗೊಳ್ಳಿ. ಇದರಿಂದ ನಿಮ್ಮ ಫೋಟೋನ ಇಟ್ಕೊಂಡು ಯಾರಾದ್ರೂ ಆಟ ಆಡಿಸ್ತಾ ಇದ್ರೆ, ಎಲ್ಲೆಲ್ಲಿ ನಿಮ್ಮ ಫೋಟೋ ಹೋಗಿದೆ ಅದೆಲ್ಲವೂ ಕೂಡ ನಿಮ್ಗೆ ಪೊಲೀಸವರು ಮಾಹಿತಿ ತಗೊಳ್ತಾರೆ. ನಿಮಗ್ ಮಾಹಿತಿ ಬೇಡ ಅಂದ್ರು ಅವ್ರು ತಗೊಂಡು ಯಾರ್ಯಾರು ದುರ್ಬಳಕೆ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಅವರು ಮಾಹಿತಿನ ತಿಳ್ಕೊಂಡು ಅದನ್ನ ಎರೇಸ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಏನಾದ್ರೂ ತುಂಬಾ ಹೆಚ್ಚಿನ ಕಠಿಣ ಪರಿಸ್ಥಿತಿಗೆ ಅದು ಹೋಗಿದ್ರೆ ಅಥವಾ ತುಂಬಾ ಓವರ್ ಆಗಿದ್ರೆ ನೀವು ಅದನ್ನ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅವರವರಿಗೆ ಶಿಕ್ಷೆ ಕೂಡ ಕೊಡ್ತಾರೆ. ಸೋ ಮೆನಿ ಪ್ಲಾಟ್ಫಾರ್ಮ್ ಅಲ್ಲಿ ಅದು ಇದೆ. ಸೊ ಅದನ್ನ ನೀವು ಆನ್ಲೈನ್ ಅಲ್ಲಿ ನೀವು ಮಾಡಬಹುದು. ಇದ್ರ ಬಗ್ಗೆ ಒಂಚೂರು ಹೆಚ್ಚಿನ ಗಮನನ ಹರಿಸಿ, ಯಾರು ತೊಂದರೆಗೆ ಸಿಕ್ಕಾಕೊಂಡು ಹೇಳ್ದಿರಾ ಕಷ್ಟನ ಅನುಭವಿಸ್ಬೇಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನೆಗೆಟಿವ್ ಎನರ್ಜಿ ಮುಖಾಂತರ ಫೋಟೋಗಳನ್ನ ಇಟ್ಕೊಂಡು ಯಾರು ತೊಂದರೆ ಮಾಡಿಸ್ತಿದ್ದಾರೆ ಈ ವಿಚಾರದಲ್ಲೂ ಕೂಡ ನಮ್ಗೆ ಹೆಚ್ಚಿನ ಅನುಕೂಲ ಆಗಬಹುದು ಅನ್ನೋದು ನನ್ನ ಭಾವನೆ. ಆದ್ರೆ ಕೆಲವರೆಲ್ಲ ಆನ್ಲೈನ್ ಅಲ್ಲಿ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಹೋಗಿ ಅವರಿಗೆ ಫೋಟೋ ಕೊಟ್ಟು ಮಾತಾಡಿ ಮಾಡಿಸ್ತಾ ಇರ್ತಾರೆ. ಸೊ ಇಂಥದ್ರ ವಿರುದ್ಧ ಕೂಡ ಒಂದಷ್ಟು ಕಠಿಣ ಕ್ರಮಗಳು ಮುಂದಿನ ದಿನಗಳಲ್ಲಿ ಜಾರಿಗೆ ಬರಬೇಕು ಅಂತ ಆಶಿಸ್ತೀನಿ. ಬರುತ್ತೆ ಅನ್ನುವಂಥ ಭರವಸೆ ಕೂಡ ನಂಗೆ ಇದೆ. ಯಾಕೆಂದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವರ್ತಿಸ್ತಾ ಇರೋರಿಗೆ ಶಿಕ್ಷೆ ಆಗ್ಲೇಬೇಕು. ಇನ್ನ
ಸ್ವೀಟ್ 16 ಅಂತ ಕರ್ಕೊಳ್ಳೋ ಅಂಥವ್ರು, ಬುದ್ಧಿ ಇಲ್ದಿರ ಲದ್ದಿ ತಿನ್ನುವಂಥ ಫೋನ್ಗಳನ್ನ ಇಟ್ಕೊಂಡು ಕೆಟ್ಟ ರೀತಿಲಿ ತಮ್ಮನ್ನ ತಾವು ಪೋಟ್ರೆ ಮಾಡ್ಕೊಳ್ತಿರುವಂಥ ಟೀನೇಜರ್ಸ್ಗೂ ಬುದ್ಧಿ ಇಲ್ದಿರ ಎಷ್ಟೊಂದು ಜನ ಟ್ರ್ಯಾಪ್ ಆಗಿ ಸಾಕಷ್ಟು ಸಮಸ್ಯೆಗೆ ಒಳಗಾಗಿದ್ದಾರೆ. ಈ ನಡುವೆ ಜಾಸ್ತಿ ಕೇಸಸ್ ಅದು ನನಗೆ ಬರ್ತಾ ಇದೆ, ಆ ಥರದ್ದು ಈ ಥರ ಸಮಸ್ಯೆ ಈ ಥರ ಸಮಸ್ಯೆ ಈ ಥರ ಸಮಸ್ಯೆ ಅಂತ. ಸೊ ಹಾಗಾಗಿ ನನ್ನ ಕೈಲಿ ಏನಾಗುತ್ತೋ ಅಷ್ಟು ನಾನು ಯೂನಿವರ್ಸಲ್ ಹೀಲಿಂಗ್ ಹಾಕಿದ್ದೀನಿ. ಮತ್ತೆ ಜಾಗತಿಕ ಮಟ್ಟದಲ್ಲಿ ಕಾನೂನಾತ್ಮಕವಾಗಿ ಏನು ಇದಕ್ಕೆ ಪ್ರಯತ್ನನ ಪಡಬಹುದು ಆ ವಿಚಾರಕ್ಕೂ ನಾನು ಹೀಲಿಂಗ್ ಮಾಡಿ ಒಂದಷ್ಟು ವಿಚಾರಧಾರೆಗಳನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಹಾಗಾಗಿ ಅದೆಲ್ಲವೂ ಕೂಡ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಪೋಷಕರು, ತಂದೆ ತಾಯಿಗಳು ಅಥವಾ ಯಾರು ಕೇರ್ ಟೇಕರ್ ಇರ್ತೀರ, ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಗಮನನ ಹರಿಸಿ. ಅದು ಗಂಡ್ಮಗು ಆಗಿರ್ಲಿ ಹೆಣ್ಮಗು ಆಗಿರ್ಲಿ ಹೆಚ್ಚಿನ ಗಮನ ಹರಿಸಿ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗ್ಲಿ. ಸೊ ಜಾಸ್ತಿ ತಲೆ ತಿಂದಿದ್ರೆ ಕ್ಷಮಿಸಿ ಅಂತ ಕೇಳ್ಕೊಳ್ತಾ, ಸೊ ಎನ್ಪವರ್ಮೆಂಟ್, ನಿಮ್ಮ 3ನೇ ಚಕ್ರದ ಕಡೆ ಹೆಚ್ಚಿನ ಗಮನನ ಕೊಡಿ. ಬಿಸ್ನೆಸ್ ಗ್ರೋತ್ ಆಗುವಂಥದ್ದು, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಬರುವಂಥದ್ದು, ಎಸ್ಪೆಷಲಿ ನಿಮ್ಮ ಕರುಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಿತ್ತು ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಹತ್ತಿ ಬಿಸ್ನೆಸ್ ನಿಮಗೆ ಹೆಚ್ಚಿನ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ಲಾಭ ಬರುತ್ತೆ ಅಂತ ಯಾರೋ ತಂಬಾಕನ್ನ ಬೆಳೀತಾ ಇದ್ದಾರೆ, ಇದರಿಂದ ಸಮಸ್ಯೆಗಳಾಗುತ್ತೆ, ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಗಸಗಸೆನ ಹೆಚ್ಚಾಗಿ ಬೆಳೀತಾರೆ ಯಾರು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಡೆ ನಿಮ್ಮ ಹೊಲ ಗದ್ದೆಗಳಿಗೆ ಬೆಂಕಿ ಆಹುತಿ ಆಗುವಂತ ಸಾಧ್ಯತೆ ಇದೆ. ನಿಮ್ಮ ಬೆಳೆಗಳಿಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ. ತೀಕ್ಷ್ಣವಾದಂತಹ ಸೂರ್ಯನ ಪ್ರಖರತೆಗೆ ಒಂದಷ್ಟು ಬೆಳೆ ಹಾನಿ ಆಗಬಹುದು ಮುಂದಿನ ದಿನಗಳಲ್ಲಿ, ಮೇ ಬಿ ಏಪ್ರಿಲ್ ಅಲ್ಲಿ ಆಗಬಹುದು. ಹೆಚ್ಚಿನ ಎಚ್ಚರಿಕೆ ಇರಲಿ ಎನ್ನುವಂಥದ್ದು ಇದೆ. ಸಾಕಷ್ಟು ರಿಲ್ಯಾಕ್ಸ್ ಮಾಡಿ, ಅಟ್ಲೀಸ್ಟ್ ಊಟ ಮಾಡಿಲ್ಲ ಅಂದ್ರೂ ರಾತ್ರಿ ಒಂಚೂರು ಫಲಹಾರನ ತಿನ್ನಿ ಎನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಎಚ್ಚರಿಕೆ ಗಮನ ಎಲ್ಲವೂ ಕೂಡ ಇರಲಿ. ರಿಲ್ಯಾಕ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ರಿಲ್ಯಾಕ್ಸ್ ಮ್ಯೂಸಿಕ್ ಕೇಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಧ್ಯ ಆದ್ರೆ ಮಲ್ಗಕ್ ಮುಂಚೆ ಗಣೇಶನ ಸ್ತುತಿಗಳನ್ನ ಕೇಳಿ ಮಲ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ ಗ್ರಹಣ ಹಿಡಿತಾ ಇದೆ, ಕೆಲವ್ರಿಗೆ ಗ್ರಹಣ ಬಿಡ್ತಾ ಇದೆ. ಸೊ ಎರಡರ ಕೆಲವ್ರಿಗೆ ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದೆ. ಸೊ ಒಂದ್ ರೀತಿಲಿ ಕೆಲವ್ರಿಗೆ ಸಮಸ್ಯೆ ಬಗೆಹರಿತಾ ಇದ್ರೆ ಕೆಲವ್ರಿಗೆ ಸಮಸ್ಯೆ ಶುರು ಆಗ್ತಾ ಇದೆ. ಆ ಥರ ಇನ್ ಬಿಟ್ವೀನ್ ಅಥವಾ ಒಂದು ಎಂಡಿಂಗ್ ಒಂದು ಶುರು, ಈ ಥರದ ಎನರ್ಜಿ ಇದೆ. ಸೊ ಒಂದಷ್ಟು ಒಳ್ಳೆಯ ಅವಕಾಶಗಳು ನಿಮ್ಮ ಜೀವನಕ್ಕೆ ಬರಲಿ. ಜೊತೆಗೆ ನಿಮ್ಮ ಹೊಸ ಮನೆಗೆ ಒಂದಷ್ಟು ನೆಗೆಟಿವಿಟಿನ ಮಾಡಿದರೆ ಅದನ್ನ ತೆಗೆಸ್ಕೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ನಿಮ್ಗೆ ಒಳ್ಳೇದಾಗ್ಲಿ ಅಥವಾ ನಿಮ್ಗೆ ನಿಮ್ಮ ಮನೆಗೆ ಒಳ್ಳೇದಾಗ್ತಿದೆ ಅಂತ ಹೇಳ್ದಂತ ಕಾರಣಕ್ಕೇನೆ ಅವರು ಅದನ್ನ ಅಪಾರ್ಥ ಮಾಡ್ಕೊಂಡು ನಿಮ್ಮ ಮನೆಗೆ ನೆಗೆಟಿವಿಟಿನ ಮಾಡಿರುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ನಿಮ್ಮ ಮನೆಗೆ ರಕ್ಷಣೆ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಏನ್ ನೆಗೆಟಿವಿಟಿ ಮಾಡಿದರೆ ಅದರಿಂದ ದೂರ ಮಾಡ್ಕೊಳ್ಳಿ ನೆಗೆಟಿವಿಟಿನ ಅನ್ನುವಂಥದ್ದು ಕೂಡ ಇದೆ. ಶಕ್ತಿ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ರಹಸ್ಯ ಜಾಗದಲ್ಲಿ ಗಣೇಶನ ವಿಗ್ರಹ ಇದೆ. ಆ ವಿಗ್ರಹ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳಕಿಗೆ ಬರುತ್ತೆ. ಆ ಗಣೇಶನ ಪೂಜೆ ಮಾಡಿದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಲ್ಲವೂ ಕೂಡ ಬಿಡುಗಡೆ ಆಗತ್ತೆ. ಪರಶುರಾಮರು ಪ್ರತಿಷ್ಠಾಪಿಸಿದ ಗಣೇಶನ ವಿಗ್ರಹ ಅದು ಬೆಳಕಿಗೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ಜೊತೆ ಹೆಚ್ಚು ಕನೆಕ್ಟ್ ಆಗಿರಿ, ನಿಮ್ಮ ಕ್ರೌನ್ ಚಕ್ರನ ಹೆಚ್ಚು ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರಯಾಣ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ರೂಟ್ ಚಕ್ರ, ಕ್ರೌನ್ ಚಕ್ರ ಮತ್ತೆ ಸ್ವಾದಿಷ್ಠಾನ ಚಕ್ರ ಹೆಚ್ಚು ಆಕ್ಟಿವ್ ಆಗಿ ಇರೋ ಹಾಗೆ ನೋಡ್ಕೊಳ್ಳಿ, ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಯಾಣ ಹೋಗ್ತೀರಾ ಎಲ್ಲೋ ಬೇಜಾರಾಗಿ ಅನ್ನುವಂಥದ್ದು ಕೂಡ ಇದೆ. ಬೇಜಾರು ಮಾಡ್ಕೊಂಡು ಎಲ್ಲೂ ಹೋಗಬೇಡಿ, ನಿಮ್ಮನ್ನ ನೀವು ಹೆಚ್ಚು ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಬಲ್ಲೆ. ಸೊ ಕೆರಿಯರ್ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳನ್ನ ಮಾಡ್ತಿದ್ದಾರೆ. ಇಂಥ ತೊಂದರೆ ಮಾಡ್ತಿರುವಂಥ ವ್ಯಕ್ತಿಗಳಿಂದ, ದುಷ್ಟರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 3 ಕಾರ್ಡ್ಸ್ ಇಟ್ಟಿದ್ದೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಬರ್ತಿದೆ ಅಂತ ನೋಡೋಣ.
ಮೊದಲನೇದು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಮಂಕ್ ಆಗಿದ್ದೀರಾ, ಸ್ಟಕ್ ಆಗಿದ್ದೀರಾ ಅನ್ನುವಂಥದ್ದು ಇದೆ. ಸ್ಟಕ್ ಎನರ್ಜಿ ನಿಮ್ಮನ್ನ ಆವರಿಸ್ಕೊಂಡಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಹಿತ್ತಾಳೆ ಕಿವಿ ಅಂತ ಹೇಳ್ತಾರಲ್ಲ, ಯಾರು ಏನ್ ಹೇಳಿದ್ರು ಕೇಳಿಸ್ಕೊಳ್ಳೋ ಅಂಥದ್ದು, ಅಥವಾ ಬೇರೆಯವರು ಯಾರೋ ಮಾತಾಡ್ತಾ ಇರೋ ಹಾಗೆ ಅನ್ನಿಸ್ತಾ ಇರುವಂಥದ್ದು, ಅಥವಾ ಡಿಸ್ಟರ್ಬೆನ್ಸ್ ಮೈಂಡ್ ಅಲ್ಲಿ ಇದೀನ, ಒಂದಷ್ಟು ಕ್ಲಾರಿಟಿಗೆ ಬನ್ನಿ, ಪ್ರೆಸೆಂಟ್ ಎನರ್ಜಿಗೆ ಬನ್ನಿ ಅನ್ನುವಂಥದ್ದು ಇದೆ. ಕೈಗಳಲ್ಲಿ ಒಂದಷ್ಟು ಹುಳ ಕಚ್ಚುವಂತ ಸಾಧ್ಯತೆ ಇದೆ. ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಕಣ್ಣುಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಎನರ್ಜಿ ಅಟ್ಯಾಕ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಗಾರ್ಡನ್ ಅಲ್ಲಿ ಆಟ ಆಡ್ಬೇಕಾದ್ರೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಟೇಕ್ ಕೇರ್. ಬದಲಾವಣೆ ಬರ್ತಾ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಿರಿ ಅನ್ನುವಂಥದ್ದು ಇದೆ. ನಿಮ್ಮ ಭಕ್ತಿಗಿರುವಂಥ ಶಕ್ತಿ ತುಂಬಾ ಅಮೂಲ್ಯವಾದದ್ದು. ದಿನಾಗ್ಲೂ ದೇವರಿಗೆ ಬಿಡದಿರಾ ಹೂವು ಮತ್ತೆ ಹಣ್ಣನ್ನ ಸಮರ್ಪಣೆ ಮಾಡಿ, ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸತ್ಯ ಮಾತಾಡಿ, ದೇವ್ರ ಮುಂದೆ ಆದ್ರೂ ಸತ್ಯ ಮಾತಾಡಿ. ಅಟ್ಲೀಸ್ಟ್ ನಿಮ್ಮ ಸುತ್ತಮುತ್ತ ಸತ್ಯವಂತರೇ ಇರೋ ಹಾಗೆ ನೋಡ್ಕೊಳ್ಳಿ. ಅಟ್ಲೀಸ್ಟ್ ನೀವು ಸತ್ಯ ಮಾತಾಡ್ತೀರಾ ಅಂತ ಗೊತ್ತಾದ್ರೆ ನಿಮ್ಮ ಎದುರುಗಿರೋರು ಸತ್ಯ ಮಾತಾಡ್ಬೇಕು, ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಥ್ರೋಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಥ್ರೋಟ್ ಚಕ್ರ ಬ್ಲಾಕೇಜ್ ಅಲ್ಲಿ ಇದೆ, ಅದನ್ನ ಸರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀರಿನ ಅಡಿಲಿ ಒಂದಷ್ಟು ಸಮಸ್ಯೆಗಳಿದೆ, ಸ್ವಲ್ಪ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಅಕ್ಷರಾಭ್ಯಾಸ ಮಾಡಿಸುವಂಥದ್ದು ಕೂಡ ಇದೆ. ನಿಮ್ಮ ಮಗುನ ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದ್ ರೀತಿ ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರ್ತಾ ಇದೆ. ಎಂಜಾಯ್ ಮಾಡಿ. ಎಲ್ಲೋ ಒಂದ್ ಕಡೆ ಇಡೀ ಗಣೇಶನೇ ಸ್ಟಕ್ ಅಲ್ಲಿ ಇರೋ ಹಾಗೆ, ವೆಯ್ಟ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನಿಮ್ಮನ್ನ ಸರಿ ಮಾಡ್ಬೇಕಾ, ನಿಮ್ಮ ಶತ್ರುಗಳನ್ನ ಸರಿ ಮಾಡ್ಬೇಕಾ ಅನ್ನುವಂಥ ಅನುಮಾನ ಗಣೇಶನಿಗೆ ಬಂದಿರುವಂತ ಸಾಧ್ಯತೆ ಇದೆ. ಈ ವಿಚಾರವಾಗಿ ನೀವು ಒಂದು ಗಣೇಶನಿಗೆ ಕ್ಲಾರಿಟಿನ ಕೊಟ್ಬಿಡಿ. ಗಣೇಶ, ನನ್ನನ್ನು ಕಾಪಾಡು, ನನ್ನ ಶತ್ರುಗಳಿಗೆ ಸಮಯ ಬಂದಾಗ ಅವ್ರು ಅನುಭವಿಸ್ತಾರೆ ಅಂತ. ಇಲ್ಲ ಅಂದ್ರೆ ಗಣೇಶ, ಸದ್ಯಕ್ಕೆ ನಿನ್ ಶತ್ರುಗಳನ್ನ ನಾಶ ಮಾಡ್ಬಿಡು, ನನ್ನನ್ನ ಆಮೇಲೆ ನೀನ್ ನೋಡ್ಕೋ ಅಂತ. ಯಾವ ರೀತಿಯಲ್ಲಿ ನಿಮಗ್ ಬೇಕೋ ಆ ರೀತಿಯಲ್ಲಿ ಗಣೇಶನಿಗೆ ಪ್ರಾರ್ಥನೆಯನ್ನ ಮಾಡಿ, ಗಣೇಶ ನಿಮ್ಗೆ ಮಾರ್ಗದರ್ಶನನ ಕೊಡ್ತಾರೆ ಅನ್ನುವಂಥದ್ದು. ಸೊ ನಾನಾಗಿದ್ರೆ ಏನ್ ಮಾಡ್ತಿದ್ದೆ ಅಂತ ಯಾರೋ ಕೇಳ್ತಿದ್ದಾರೆ. ನಾನಾಗಿದ್ರೆ ಗಣೇಶ, ನಿಂಗೇನ್ ಇಷ್ಟ ಬರುತ್ತೋ ಅದ್ ಮಾಡು, ನನ್ನ ಪಾಡಿಗೆ ನಾನು ಊಟ ಮಾಡಿ ಮಲ್ಕೊಳ್ತೀನಿ ಅಂತ ಹೋಗಿ ಮಲಗ್ತಿದ್ದೆ. ಸೊ ಹಾಗಾಗಿ ಗಣೇಶನಿಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಜೀವನನ ನಡೆಸ್ಕೊಂಡು ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊಳ್ತಾ, ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಓಂ ಗಂ ಗಣಪತಿಯೇ ನಮಃ. ಸೊ ಗಜಮುಖನೇ ಗಣಪತಿ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೆ. ಈಗ ಹಾಡು ಹೇಳೋ ಹಾಗೂ ಇಲ್ಲ, ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಕಾಪಿರೈಟ್ ಕ್ಲೈಮ್ ಅಂತ ಬಂದ್ಬಿಡುತ್ತೆ ಒಂದು ಹಾಡು ಹೇಳಿದ್ರು. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಟೇಕ್ ಕೇರ್. ಬಾಯ್. ನಮಸ್ತೆ. ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್. ಟೇಕ್ ಕೇರ್.